ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚಿಕನ್ ಸಾರು ಮಾಡೋಣ. ಇದು ಹಳ್ಳಿ ಕಡೆ ಮಾಡ್ತಾರಲ್ವ, ಆ ಥರ ಚಿಕನ್ ಸಾರು ಮಾಡೋಣ. ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರ್ತದೆ. ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ. ಚಿಕನ್ ಸಾರು ಮಾಡೋದಕ್ಕೆ 1 ಕಪ್ಪಷ್ಟು ಚಿಕನ್ನ ತಗೊಳ್ಳಿ. ಟೊಮ್ಯಾಟೊ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಗಸಗಸೆ, ಪೆಪ್ಪರ್ ಪೌಡ್ರು, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ 7, ಒಂದು 4 ಟೊಮ್ಯಾಟೊ, 1 ಈರುಳ್ಳಿ ದೊಡ್ಡ ಸೈಜಿಂದು, ಅಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬನ್ನಿ. ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಕೊಳ್ಳಿ, ಇಲ್ಲ ಒಂದು ಪಾತ್ರೆ ಆದರೂ ಇಟ್ಕೊಳ್ಳಿ. ಒಂದು 4 ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ವಲ್ಲ ಈ ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಗಸಗಸೆ, ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಧನಿಯಾ ಪುಡಿ, ಅಚ್ಕಾರದ ಪುಡಿ ಎಲ್ಲವನ್ನು ರುಬ್ಕೊಂಡಿದ್ವಲ್ಲ ಅದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರುಬ್ಬಿರುವಂಥ ಮಸಾಲೆಯನ್ನು ಈ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಚಿಕನ್ನ ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ಚಿಕನ್ ಬೇಕೋ ಅಷ್ಟು ಚಿಕನ್ನ ಸೇರಿಸ್ಕೊಳ್ಳಿ. 1 kg ಬೇಕಾದರೂ ಸೇರಿಸ್ಕೊಬೋದು, ಅರ್ಧ kg ಆದರೂ ಸೇರಿಸ್ಕೊಬೋದು. ನಾವಿಲ್ಲಿ ಅರ್ಧ kg ಚಿಕನ್ನ ಸೇರಿಸ್ಕೊಂಡಿದ್ದೀವಿ. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಈ ರೀತಿ ಆಗಿದೆಯಲ್ವಾ. ಇವಾಗ ರುಬ್ಕೊಂಡಿರೋ ಮಸಾಲೆ ನೀರನ್ನ ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಳ್ಳಿ. ಜಾಸ್ತಿ ತೆಳ್ಳಗೆ ಮಾಡ್ಕೊಬಾರ್ದು. ಒಂದು 3/4 ಲೀಟ್ರಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀವಿ ಇಲ್ಲಿ. ನೋಡಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡೋಣ. ಪಾತ್ರೆಯಲ್ಲಿ ಮಾಡೋಂಗಿದ್ರೆ ಒಂದು 20 ನಿಮಿಷ ಸುಮಾರು ಬೇಯಿಸ್ಕೊಬೇಕು. ಈಗ ಕುಕ್ಕರ್ನ ಕ್ಲೋಸ್ ಮಾಡಿ 3 ವಿಸಿಲ್ ಬರೆಸ್ಕೊಳೋಣ. ಮೆತ್ತಗೆ ಸಾಫ್ಟಾಗಿ ಬೇಯುತ್ತೆ 3 ವಿಸಿಲ್ ಬರೆಸ್ಕೊಂಡ್ರೆ. ನೋಡಿ ಇವಾಗ 1 ವಿಸಿಲ್ ಬಂತು. ಎರಡನೇ ವಿಸಿಲ್ ಆಗಿದೆ. ಈ ಅರ್ಜೆಂಟಾಗಿ ಬೇಕಂದರೆ ಸಾಂಬಾರನ್ನ ಈ ರೀತಿ ಕುಕ್ಕರಲ್ಲಿ ಹಾಕೊಂಡ್ಬಿಡ್ಬೇಕು. ಆಗ ಬೇಗ ಆಗೋಗುತ್ತೆ, ಟೇಸ್ಟು ಸಹ ಸಖತ್ತಾಗುತ್ತೆ. ಈ ಸಾಂಬಾರು ಮಾತ್ರ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಇಲ್ಲಿ ನಾವು ಹಸಿಮೆಣಸಿನ್ಕಾಯಿ, ಅಚ್ಕಾರದ ಪುಡಿ, ಪೆಪ್ಪರ್ ಪೌಡ್ರು ಎಲ್ಲ ಬಳಸಿದ್ದೀವಲ್ವ, ಅದಕ್ಕೆ ತುಂಬ ಟೇಸ್ಟಿಯಾಗುತ್ತೆ. ನೋಡಿ 3 ವಿಸಿಲ್ ಆಗಿದೆ. ಇವಾಗ ಇದು ಮುದ್ದೆ ಮಾತ್ರ ಭಾಳ ಸೂಪರಾಗಿರ್ತದೆ. ನೋಡಿ ಇವಾಗ ಪ್ರೆಷರ್ ತೆಗಿಯೋಣ.
ನೋಡಿ ಇವಾಗ ತಣ್ಣಗೆ ಆಗ್ತಾಯಿದೆ. ಈಗ ಓಪನ್ ಮಾಡೋಣ. ನೋಡಿ ಹಳ್ಳಿ ಕಡೆ ಸ್ಟೈಲಿಯ ಚಿಕನ್ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದಕ್ಕೆ ನೀವು ಹೇಳಬೇಕು ಮಸಾಲೆ ಏನು ಹಾಕಿದ್ದೀರಾ ಅಂತ, ಅಷ್ಟೊಂದು ಟೇಸ್ಟಾಗಿ ಆಗುತ್ತೆ. ತುಂಬ ಸಖತ್ತಾಗಿ ಆಗುತ್ತೆ ಇದು ಸಾಂಬಾರು, ಚಿಕನ್ ಸಾಂಬಾರು. ನೋಡಿ ಇವಾಗ ಸರ್ವ್ ಮಾಡೋಣ. ಬಿಸಿ ಬಿಸಿ ಅನ್ನಕ್ಕೋ ಇಲ್ಲ ಮುದ್ದೆಗೋ ಹಾಕೊಂಡು ತಿಂತಾಯಿದ್ರೆ ಸೂಪರಾಗಿರ್ತದೆ. ನೋಡಿ ಚಿಕನ್ ಸಾರು. ನೋಡಿ ಚಿಕನ್ ಸಾಂಬಾರು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.